ಇಂಡಿಗೋ ವಿಮಾನ ಬಿಕ್ಕಟ್ಟು ಇವತ್ತು ಕೂಡ ಮುಂದುವರೆದಿದೆ. 95% ಪ್ರಾಬ್ಲಮ್ ನಿವಾರಿಸಿದ್ದೀವಿ ಅಂತ ಕಂಪನಿ ಹೇಳ್ತಾ ಇದ್ರೆ ರೈತ 150ಕ್ಕೂ ಹೆಚ್ಚು ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಇದುವರೆಗೂ ಕೂಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳಬಹುದು. ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾದ ಇಂಡಿಗೋ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಅನ್ನ ನೀರೇ ಇಲ್ಲ. ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಇಂಡಿಗೋ ವಿಮಾನದ ರೆಕ್ಕೆಗಳು ಕಳಚಿಕೊಂಡಿವೆ. ಹಾರಾಡೋಕು ಆಗದೆ ನಿಂತಲ್ಲೇ ನಿಂತು ಬಿಟ್ಟಿವೆ. ದಿನ ಕಳೆದಂತೆ ನೂರಾರು ಲೋಹದ ಹಕ್ಕಿಗಳ ಹಾರಾಟವು ಸ್ಥಗಿತಗೊಳ್ಳುತ್ತಿವೆ. ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರ ಪರದಾಟ ಒಂದು ಕಡೆಯಾದರೆ ಅನ್ನ ನೀರು ಇಲ್ಲದೆ ಸುಸ್ತು ಹೊಡೆಯುತ್ತಿದ್ದಾರೆ. 2 ಗಂಟೆ ಫ್ಲೈಟ್ ಇದೆ ಅಂತ ಹೇಳ್ತಾರೆ. ದೆಹಲಿ ಭಾಗಕ್ಕೆ, ಕೊಚ್ಚಿ ಭಾಗಕ್ಕೆ 2 ಗಂಟೆ ಇದೆ ಅಂತಂದು ಸಾಕಷ್ಟು ಜನ ನೀವು ನೋಡ್ತಾ ಇರಬಹುದು ಬೋರ್ಡಿಂಗ್ ಹತ್ರ ನಿಂತ್ಕೊಂಡಿದ್ದಾರೆ. ಆದ್ರೆ ಯಾರಿಗೂ ಕೂಡ ಫ್ಲೈಟ್ ಇಲ್ಲ. ಮತ್ತೆ ಅದೇ ಭಾಗಕ್ಕೆ ಅಲ್ಲೇ ನಿಂತ್ಕೊಂಡು ಮತ್ತೆ ವಾಪಸ್ ಬಂದು ಅವರು ರೆಸ್ಟ್ ಮಾಡುವಂತ ಪರಿಸ್ಥಿತಿ ಆಗಿದೆ. ನಿದ್ದೆ ಊಟ ಎಲ್ಲ ಇಲ್ಲೇ ಆಗಿದೆ ಅವರದು. ಬೆಳಿಗ್ಗೆ ಬಂದಿದ್ದಾರೆ, ಇನ್ನೂವರೆಗೂ ಕೂಡ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ನಿದ್ದೆ ಮಾಡ್ಕೊಂಡು ಕೂತಿದ್ದಾರೆ ಅಂತಾನೆ ಹೇಳ್ಬೋದು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕನಿಷ್ಠ ಸೌಲಭ್ಯ ಸಿಗದೆ ಹೈರಾಣಾಗಿದ್ದಾರೆ. ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳಬೇಕಿದ್ದ ವಿಮಾನ ರದ್ದು ಹಿನ್ನೆಲೆ ಕೇರಳ ಮೂಲದ ಪ್ರಯಾಣಿಕರು ಪರದಾಡಿದ್ದಾರೆ. ಯಾವುದೇ ಮೂಲ ಸೌಕರ್ಯ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ 74ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಬೆಂಗಳೂರಿಗೆ ಬರಬೇಕಿದ್ದ 76 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಒಟ್ಟು 150ಕ್ಕೂ ಹೆಚ್ಚು ವಿಮಾನಗಳ ಸಂಚಾರ ರದ್ದಾಗಿದೆ. ಏರ್ ಇಂಡಿಯಾ ವಿರುದ್ಧ ಪ್ರಯಾಣಿಕರು ಕೆಂಡವಾಗಿದ್ದಾರೆ. ಬಟ್ ಎಲ್ಲ ಪ್ಯಾಸೆಂಜರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದರಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ. ಏನೋ ಇಂಡಿಗೋದು ಪ್ರಾಬ್ಲಮ್ಸ್ ಇದ್ರೆ ಬೇಗ ಅವರು ಇದನ್ನು ಸಾಲ್ವ್ ಮಾಡಬೇಕಂತ ನಮ್ದು ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಪ್ರಯಾಣಿಕರಿಗೆ ಹಣ ಕೊಟ್ಟರೆ ಸರಿ ಆಗಲ್ಲ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ಹಣ ಕೊಟ್ಟರೆ ಎಲ್ಲ ಸಮಸ್ಯೆ ಸರಿ ಹೋಗಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಕೂಡಲೇ ಕೊಡಿ ಅಂತ ಹೇಳಿದ್ದಾರೆ. ಬರೀ ಹಣ ಕೊಟ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈ ಹಣ ಕೊಡೋದ್ರಿಂದ ಪ್ರಯಾಣಿಕರ ಒಂದು ಸಮಯ ವ್ಯರ್ಥ. ಅವರ ಸಮಯನ್ನ ಅವರು ಏನು ಅನುಕೂಲಕ್ಕಾಗಿ ಹೋಗ್ತಾ ಇದ್ರು ಅದನ್ನ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ನಿಯಮ ಏನ್ ಸಡಿಲ ಮಾಡ್ಲಿಕ್ಕೆ ಬರಲ್ಲ. ಅದು ಎಲ್ರಿಗೂ ಒಂದೇ ನಿಯಮ. ಅನುಷ್ಠಾನಗೊಳಿಸೋದಕ್ಕೆ ಕೆಲವು ಕಾಲ ಸಮಯ ಕೇಳಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ತಕ್ಷಣದ ಆಪರೇಷನ್ಗೆ ತೊಂದರೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಕಂಪನಿಗೆ ಒಂದು, ಇನ್ನೊಂದು ಕಂಪನಿಗೆ ಒಂದು ಅಂತ ಮಾಡಿದ್ರೆ ಅದು ಪೂರ್ವಾಗ್ರಹ ಪೀಡಿತವಾಗಿ ಮಾಡಿದ್ದಾರೆ ಅಂತಾಗುತ್ತೆ. ಇದೇನು ಹಾಗೇನಿಲ್ಲ. ಎಲ್ರಿಗೂ ಇರುವಂತ ನಿಯಮ, ಒಂದೇ ರೀತಿ ನಿಯಮ. ಸಾದಳ್ಳಿ ಟೋಲ್ ಬಳಿ ವಾಟಾಳ್ ಪ್ರತಿಭಟನೆ. 6 ದಿನವಾದರೂ ಬಗೆಹರಿಯದ ವಿಮಾನ ಅವಾಂತರ ವಿರುದ್ಧ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಾದಳ್ಳಿ ಟೋಲ್ ಬಳಿ ಹೆದ್ದಾರಿ ತಡೆದು ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಇಂಡಿಗೋ ಸುಮಾರು 5 ದಿನದಿಂದ ಸಾವಿರಾರು ವಿಮಾನಗಳನ್ನು ನಿಲ್ಲಿಸಿ ಕೋಟಿ ಕೋಟಿ ಜನರಿಗೆ ತೊಂದರೆಯಾಗಿದೆ. ಯಾರು ಹೊಣೆ? ಕೇಂದ್ರ ಸರ್ಕಾರನೂ ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ. ಏನಿದೇನು ಜವಾಬ್ದಾರಿ ಇದೆಯಾ ದೇಶದಲ್ಲಿ? ಪಾರ್ಲಿಮೆಂಟ್ ಸದಸ್ಯರು ಅವರು ಮಾತಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು, ಇದು ಕರ್ನಾಟಕದಲ್ಲಿರೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಇಲ್ಲಿ ಬಂದು ಪ್ರಯಾಣಿಕರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದ ಪರವಾಗಿ ಎಲ್ಲಾ ವಿಮಾನ ನಿಲ್ದಾಣಕ್ಕೆ ಅವರ ಮನುಷ್ಯ ನೇಮಕ ಮಾಡಬೇಕಾಗಿತ್ತು. ಬಿಕ್ಕಟ್ಟಿನ ಬಗ್ಗೆ ವಿವರಣೆ ನೀಡುವಂತೆ ಇಂಡಿಗೋ ಸಿಇಒ ಎಲ್ಬರ್ಸ್ಗೆ ಡಿಜಿಸಿಎ ಶೋಕಾಸ್ ನೋಟಿಸ್ ನೀಡಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ತಮ್ಮ ಊರು ಸೇರದೆ ಪ್ರಯಾಣಿಕರು ಕಣ್ಣೀರು ಹಾಕ್ತಾ ಇರೋದು ದುರಂತವೇ ಸರಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂಡಿಗೋ ವಿಮಾನ ಬಿಕ್ಕಟ್ಟು ಇವತ್ತು ಕೂಡ ಮುಂದುವರೆದಿದೆ. 95% ಪ್ರಾಬ್ಲಮ್ ನಿವಾರಿಸಿದ್ದೀವಿ ಅಂತ ಕಂಪನಿ ಹೇಳ್ತಾ ಇದ್ರೆ ರೈತ 150ಕ್ಕೂ ಹೆಚ್ಚು ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ.
ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಇದುವರೆಗೂ ಕೂಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾದ ಇಂಡಿಗೋ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಅನ್ನ ನೀರೇ ಇಲ್ಲ. ಪಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಇಂಡಿಗೋ ವಿಮಾನದ ರೆಕ್ಕೆಗಳು ಕಳಚಿಕೊಂಡಿವೆ. ಹಾರಾಡೋಕ್ಕೂ ಆಗದೆ ನಿಂತಲ್ಲಿ ನಿಂತು ಬಿಟ್ಟಿವೆ. ದಿನ ಕಳೆದಂತೆ ನೂರಾರು ಲೋಹದ ಹಕ್ಕಿಗಳ ಹಾರಾಟವು ಸ್ಥಗಿತಗೊಳ್ಳುತ್ತಿವೆ. ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರ ಪರದಾಟ ಒಂದು ಕಡೆಯಾದರೆ ಅನ್ನ ನೀರು ಇಲ್ಲದೆ ಸುಸ್ತು ಹೊಡೆಯುತ್ತಿದ್ದಾರೆ. 2 ಗಂಟೆ ಫ್ಲೈಟ್ ಇದೆ ಅಂತ ಹೇಳ್ತಾರೆ. ದೆಹಲಿ ಭಾಗಕ್ಕೆ, ಕೊಚ್ಚಿ ಭಾಗಕ್ಕೆ 2 ಗಂಟೆ ಇದೆ ಅಂತಂದು ಸಾಕಷ್ಟು ಜನ ನೀವು ನೋಡ್ತಾ ಇರಬಹುದು ಬೋರ್ಡಿಂಗ್ ಹತ್ರ ನಿಂತ್ಕೊಂಡಿದ್ದಾರೆ. ಆದ್ರೆ ಯಾರಿಗೂ ಕೂಡ ಫ್ಲೈಟ್ ಇಲ್ಲ. ಮತ್ತೆ ಅದೇ ಭಾಗಕ್ಕೆ ಅಲ್ಲೇ ನಿಂತ್ಕೊಂಡು ಮತ್ತೆ ವಾಪಸ್ ಬಂದು ಅವರು ರೆಸ್ಟ್ ಮಾಡುವಂತ ಪರಿಸ್ಥಿತಿ ಆಗಿದೆ. ನಿದ್ದೆ ಊಟ ಎಲ್ಲ ಇಲ್ಲೇ ಆಗಿದೆ ಅವರದು. ಬೆಳಿಗ್ಗೆ ಬಂದಿದ್ದಾರೆ, ಇನ್ನೂವರೆಗೂ ಕೂಡ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ನಿದ್ದೆ ಮಾಡ್ಕೊಂಡು ಕೂತಿದ್ದಾರೆ ಅಂತಾನೆ ಹೇಳ್ಬೋದು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕನಿಷ್ಠ ಸೌಲಭ್ಯ ಸಿಗದೆ ಹೈರಾಣಾಗಿದ್ದಾರೆ. ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳಬೇಕಿದ್ದ ವಿಮಾನ ರದ್ದು ಹಿನ್ನೆಲೆ ಕೇರಳ ಮೂಲದ ಪ್ರಯಾಣಿಕರು ಪರದಾಡಿದ್ದಾರೆ. ಯಾವುದೇ ಮೂಲ ಸೌಕರ್ಯ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ 74ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಬೆಂಗಳೂರಿಗೆ ಬರಬೇಕಿದ್ದ 76 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಒಟ್ಟು 150ಕ್ಕೂ ಹೆಚ್ಚು ವಿಮಾನಗಳ ಸಂಚಾರ ರದ್ದಾಗಿದೆ. ಏರ್ ಇಂಡಿಯಾ ವಿರುದ್ಧ ಪ್ರಯಾಣಿಕರು ಕೆಂಡವಾಗಿದ್ದಾರೆ. ಬಟ್ ಎಲ್ಲ ಪ್ಯಾಸೆಂಜರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದರಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ. ಏನೋ ಇಂಡಿಗೋದಿದು ಪ್ರಾಬ್ಲಮ್ಸ್ ಇದ್ರೆ ಬೇಗ ಅವರು ಇದನ್ನು ಸಾಲ್ವ್ ಮಾಡಬೇಕಂತ ನಮ್ದು ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಪ್ರಯಾಣಿಕರಿಗೆ ಹಣ ಕೊಟ್ಟರೆ ಸರಿ ಆಗಲ್ಲ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ಹಣ ಕೊಟ್ಟರೆ ಎಲ್ಲ ಸಮಸ್ಯೆ ಸರಿ ಹೋಗಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಕೂಡಲೇ ಕೊಡಿ ಅಂತ ಹೇಳಿದ್ದಾರೆ. ಬರೀ ಹಣ ಕೊಟ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈ ಹಣ ಕೊಡೋದ್ರಿಂದ ಪ್ರಯಾಣಿಕರ ಒಂದು ಸಮಯ ವ್ಯರ್ಥ. ಅವರ ಸಮಯನ್ನ ಅವರು ಏನು ಅನುಕೂಲಕ್ಕಾಗಿ ಹೋಗ್ತಾ ಇದ್ರು ಅದನ್ನ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ನಿಯಮ ಏನು ಸಡಿಲ ಮಾಡ್ಲಿಕ್ಕೆ ಬರಲ್ಲ. ಅದು ಎಲ್ರಿಗೂ ಒಂದೇ ನಿಯಮ. ಅನುಷ್ಠಾನಗೊಳಿಸೋದಕ್ಕೆ ಕೆಲವು ಕಾಲ ಸಮಯ ಕೇಳಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ತಕ್ಷಣದ ಆಪರೇಷನ್ಗೆ ತೊಂದರೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಕಂಪನಿಗೆ ಒಂದು, ಇನ್ನೊಂದು ಕಂಪನಿಗೆ ಒಂದು ಅಂತ ಮಾಡಿದ್ರೆ ಅದು ಪೂರ್ವಾಗ್ರಹ ಪೀಡಿತವಾಗಿ ಮಾಡಿದ್ದಾರೆ ಅಂತಾಗತ್ತೆ. ಇದೇನು ಹಾಗೇನಿಲ್ಲ. ಎಲ್ರಿಗೂ ಇರುವಂತ ನಿಯಮ, ಒಂದೇ ರೀತಿ ನಿಯಮ. ಸಾದಳ್ಳಿ ಟೋಲ್ ಬಳಿ ವಾಟಾಳ್ ಪ್ರತಿಭಟನೆ. 6 ದಿನವಾದರೂ ಬಗೆಹರಿಯದ ವಿಮಾನ ಅವಾಂತರ ವಿರುದ್ಧ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಾದಳ್ಳಿ ಟೋಲ್ ಬಳಿ ಹೆದ್ದಾರಿ ತಡೆದು ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಇಂಡಿಗೋ ಸುಮಾರು 5 ದಿನದಿಂದ ಸಾವಿರಾರು ವಿಮಾನಗಳನ್ನು ನಿಲ್ಲಿಸಿ ಕೋಟಿ ಕೋಟಿ ಜನರಿಗೆ ತೊಂದರೆಯಾಗಿದೆ. ಯಾರು ಹೊಣೆ? ಕೇಂದ್ರ ಸರ್ಕಾರನೂ ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ. ಏನಿದೇನು ಜವಾಬ್ದಾರಿ ಇದೆಯಾ ದೇಶದಲ್ಲಿ? ಪಾರ್ಲಿಮೆಂಟ್ ಸದಸ್ಯರು ಅವರು ಮಾತಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು, ಇದು ಕರ್ನಾಟಕದಲ್ಲಿರೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಇಲ್ಲಿ ಬಂದು ಪ್ರಯಾಣಿಕರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದ ಪರವಾಗಿ ಎಲ್ಲ ವಿಮಾನ ನಿಲ್ದಾಣಕ್ಕೆ ಅವರ ಮನುಷ್ಯ ನೇಮಕ ಮಾಡಬೇಕಾಗಿತ್ತು. ಬಿಕ್ಕಟ್ಟಿನ ಬಗ್ಗೆ ವಿವರಣೆ ನೀಡುವಂತೆ ಇಂಡಿಗೋ ಸಿಇಒ ಎಲ್ಬರ್ಸ್ಗೆ ಡಿಜಿಸಿಎ ಶೋಕಾಸ್ ನೋಟಿಸ್ ನೀಡಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ತಮ್ಮ ಊರು ಸೇರದೆ ಪ್ರಯಾಣಿಕರು ಕಣ್ಣೀರು ಹಾಕ್ತಾ ಇರೋದು ದುರಂತವೇ ಸರಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.